ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ಗಳನ್ನ ನಡೆಸಲಾಗ್ತದೆ. ಸೊ ಇಂದ ಡೇ 3 ಸೀಕ್ವೆನ್ಸ್ ಚಾಪ್ಟರ್ ಮೇಲೆ 20 ಕ್ವಶನ್ಗಳಿದ್ದು, ಸೊ ಅದನ್ನು PDF ಅನ್ನು ಮೆಂಬರ್ಶಿಪ್ಪನ್ನು ಪಡೆದುಕೊಂಡವ್ರಿಗೆ ಈಗಾಗಲೇ ಗ್ರೂಪ್ನಲ್ಲಿ ಸೆಂಡ್ ಮಾಡಲಾಗಿತ್ತು. ಸೊ ಅವರ ಸಾಲ್ವ್ ಮಾಡಿ ಆನ್ಸರ್ ಕೂಡ ಸೆಂಡ್ ಮಾಡಿದರು. ಸೊ ಈಗ ಈ ಒಂದು ಕ್ವಶನ್ಗಳ ಡೀಟೇಲ್ ಆನ್ಸರನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೋಬೇಕಾಗಿದ್ದರೆ ನೀವು ನಮ್ಮ ಒಂದು ಹೋಮ್ ಪೇಜ್ನಲ್ಲಿ ಏನೈತಿ, ಯೂಟ್ಯೂಬ್ ಹೋಮ್ ಪೇಜ್ನಲ್ಲಿ ಜಾಯಿನ್ ಅನ್ನೋ ಬಟನ್ ಕಾಣ್ತಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಏನೈತಿ 159 ರುಪೀಸ್ಗೆ ಏನೈತಿ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೋದು. ಅಥವಾ ಇನ್ನೂ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೂಡ ಕೇಳ್ಬೋದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರಲಾಗ್ತದೆ. ಸೊ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ವಾಟ್ ಈಸ್ ದ 10th ಟರ್ಮ್ ಆಫ್ ಅ ಸೀಕ್ವೆನ್ಸ್ ಯಾವ ರೀತಿ ಇದೆ ಅಂದ್ರೆ 3, 7, 11, 15 ಅದ. ಸೊ ಇಲ್ಲಿ ನೋಡ್ಬೋದು ನೀವು 10ನೇ ಟರ್ಮನ್ನು ಕೇಳಿದಾರೆ ಇಲ್ಲಿ. ಸೊ ನಾವು ಇಲ್ಲಿ A10 ಕಂಡುಹಿಡಬೇಕು. ಸೊ A10 ಯಾವ ರೀತಿ ಬರಿಬೋದು ಅಂದ್ರೆ A + 9D ಅಂತ ಇಲ್ಲಿ ನಾವು ಬರಿಬೋದು. ಸೊ ಇಲ್ಲಿ ಫಸ್ಟ್ ಟರ್ಮ್ A ಏನಾಗುತ್ತೆ, ಇಲ್ಲಿ 3 ಆಗುತ್ತೆ. ಡಿ ಏನಾಗುತ್ತೆ, ಇಲ್ಲಿ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಆದರೆ ನಮಗಿಲ್ಲಿ ಡಿ ಸಿಗ್ತದೆ. ಅಥವಾ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಮಾಡಿದ್ರೂ ನಮ್ಗೆ ಡಿ ಸಿಗ್ತದೆ. ಸೊ ಇಲ್ಲಿ 7ರಲ್ಲಿ 3 ಹೋದರೆ ಇಲ್ಲಿ 4 ಆಗುತ್ತೆ. ಸೊ ಡಿ = 4, A = 3 ಆಯಿತು. ಸೊ ಇಲ್ಲಿ A10 = A + 9D ಅದ. A ಅಂದ್ರೆ 3 ಅದ, 9 × 4 ಆಗುತ್ತೆ. 3 + 9 × 4 = 36. ಸೊ ಇಲ್ಲಿ 39 ಇದು ಆಗ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಕಾಮನ್ ಡಿಫರೆನ್ಸ್ ಆಫ್ ಆನ್ ಅರ್ಥಮೆಟಿಕ್ ಸೀಕ್ವೆನ್ಸ್ ಈಸ್ ಅಂದರು. ಸೊ ಇಲ್ಲಿ ಕಾಮನ್ ಡಿಫರೆನ್ಸ್ ಏನಾಗಿರ್ತದೆ, ಇಲ್ಲಿ ಅರ್ಥಮೆಟಿಕ ಸೀಕ್ವೆನ್ಸ್ ಒಳಗೆ ಅಂತ ಕೇಳಿದರು. ಸೊ ಇಲ್ಲಿ ಏನಾಗಿರ್ತದೆ, ದಿ ಫಿಕ್ಸ್ಡ್ ಡಿಫರೆನ್ಸ್ ಬಿಟ್ವೀನ್ ಅ ಕನ್ಜುಗೇಟಿವ್ ಟರ್ಮ್ಸ್. ಸೊ ಇಲ್ಲಿ ಎರಡು ಕನ್ಜುಗೇಟಿವ್ ಟರ್ಮ್ಸ್ ಏನಿರ್ತಾವ ಅವುಗಳ ಡಿಫ್ರೆನ್ಸ್ ಇಲ್ಲಿ ಏನಾಗಿರ್ತದೆ ಅಂದ್ರೆ ಕಾಮನ್ ಡಿಫ್ರೆನ್ಸ್ ಆಗಿರ್ತದೆ. ಇಲ್ಲಿ ನೋಡ್ಬೋದು ನೀವು A1, A2, A3 ಅಪ್ ಟು ಹಿಂಗೆ AN ಇರ್ತದೆ. ಸೊ ಇಲ್ಲಿ ಯಾವ ಬೇಕಾದ್ರು ಎರಡು ಟರ್ಮ್ಗಳದ್ದು ಏನೈತಿ ನೀವು ಡಿಫ್ರೆನ್ಸನ್ನು ನೋಡಿದಾಗ ಅದು ಕಾಮನ್ ಡಿಫ್ರೆನ್ಸ್ ಆಗಿರ್ತದೆ. ಎಲ್ಲಿದೆ ಅರ್ಥಮೆಟಿಕ್ ಸೀಕ್ವೆನ್ಸ್ ಒಳಗೆ. ಸೊ ಇಲ್ಲಿ A2 - A1 ಮಾಡಿದ್ರೂ ಸೇಮ್ ಬರ್ತದೆ, A3 - A2 ಮಾಡಿದ್ರು ಕೂಡ ಸೇಮ್ ಬರ್ತದೆ. ಅದೇ ರೀತಿ ಯಾವುದೇ ಎರಡು ಕನ್ಜುಗೇಟಿವ್ ಟರ್ಮ್ಸ್ಗಳನ್ನ ನಾವು ಇಲ್ಲಿ ಅವುಗಳ ಡಿಫ್ರೆನ್ಸ್ ನೋಡಿದಾಗ ಇಲ್ಲಿ ಏನಾಗುತ್ತದೆ, ಸೇಮ್ ಬಂದಿರ್ತದೆ. ಸೊ ಇದು ಅರ್ಥಮೆಟಿಕ್ ಸೀಕ್ವೆನ್ಸ್ ಒಳಗೆ. ನೆಕ್ಸ್ಟ್ ಕ್ವಶನ್, ಇಫ್ ದ ಫಸ್ಟ್ ಟರ್ಮ್ ಈಸ್ 2, ದ ಫಿಫ್ತ್ ಟರ್ಮ್ ಈಸ್ 14, ವಾಟ್ ಈಸ್ ದ ಕಾಮನ್ ಡಿಫ್ರೆನ್ಸ್ ಅಂದರು. ಸೊ ಇಲ್ಲಿ ಫಸ್ಟ್ ಟರ್ಮ್ ಅಂದ್ರೆ ಎ ಎಷ್ಟಾಗುತ್ತೆ, 2 ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಟರ್ಮ್ ಅಂದ್ರೆ A5, ಇಲ್ಲಿ A5 ಎಷ್ಟದ, ಇದೆ 14 ಅದ. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಡಿ ಅನ್ನು ಕೇಳಿದರು. ಸೊ ಈ A5 ಯಾವ ರೀತಿ ಬರಿಬೋದು ಅಂದ್ರೆ ನಾವು ಇದನ್ನು A + 4D ಅಂತ ಬರಿಬೋದು. ಸೊ ಈ ರೀತಿ ಬರಿಬೋದು. ಸೊ ಹಾಗಾಗಿ ಇಲ್ಲಿ ಎ ಅಂದರೆ ಏನದ, ನಮ್ಗೆ A + 4D ಅದ. ಇಲ್ಲಿ A ಅಂದ್ರೆ 2 ಅಂತ ಕೊಟ್ಟಿದ್ದಾರೆ. A5 ಅಂದ್ರೆ ಇಲ್ಲಿ 14 ಅದ. 14 = A ಅಂದ್ರೆ 2 ಅದ, 4. ಇಲ್ಲಿ ನಾವು ಡಿ ಅನ್ನು ಕಂಡುಹಿಡಿಬೇಕು. ಸೊ ಈ ಎರಡನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. 14ರಲ್ಲಿ 2 ಹೋತಂದ್ರೆ ಇಲ್ಲಿ 12 ಉಳಿತದೆ. ಇಲ್ಲಿ 4D ಉಳಿತದೆ. ನೆಕ್ಸ್ಟ್ ಇಲ್ಲಿ 4 1 4 3. ಸೊ ಇಲ್ಲಿ ಡಿ = ಎಷ್ಟು ಬಂತು, 3 ಬಂತು. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಫೋರ್ತ್ ಟರ್ಮ್ ಆಫ್ ದ ಜಿಯೋಮೆಟ್ರಿಕ್ ಸೀಕ್ವೆನ್ಸ್ 2, 6, 18 ಅದ. ಸೊ ಇಲ್ಲಿ 4ನೇ ಟರ್ಮನ್ನು ನಾವು ಕಂಡುಹಿಡಬೇಕು. ಸೊ 4ನೇ ಟರ್ಮ್ ಅಂದಾಗ A4. ಸೊ ಜಿಯೋಮೆಟ್ರಿ ಸೀಕ್ವೆನ್ಸ್ ಒಳಗೆ A × R/3 ಅಂತ ಇಲ್ಲಿ ಆಗ್ತದೆ. ಸೊ ಇಲ್ಲಿ A ಅಂದ್ರೆ ಏನಾಗುತ್ತೆ, A ಅಂದ್ರೆ ಫಸ್ಟ್ ಟರ್ಮ್ 2 ಅಂತದ.
ಸೊ ಇಲ್ಲಿ ಕಾಮನ್ ರೇಷಿಯೋ ಆರ್ ಈಕ್ವಲ್ ಟು ಏನಾಗುತ್ತೆ A2/A1 ಅಂತ ಆಗುತ್ತೆ. ಸೊ ಇಲ್ಲಿ A2 ಎಷ್ಟದ 6 ಅದ, A1 ಎಷ್ಟದ 2 ಅದ. ಸೊ ಆರ್ ಈಕ್ವಲ್ ಟು ಎಷ್ಟಾಗುತ್ತೆ ಇಲ್ಲಿ 2 ಒಂದ್ಲೆ 2 ಮೂರ್ಲೆ. ಸೊ ಆರ್ ಈಕ್ವಲ್ ಟು 3 ಆಗುತ್ತೆ. ಸೊ ಇದನ್ನು ಆರ್ ಬೆಲೆ ಮತ್ತು ಎ ಬೆಲೆಯನ್ನು ಈ A4 ಒಳಗೆ ಹಾಕಿದಾಗ 2 ಇಂಟು 3 ಕ್ಯೂಬ್ ಆಗುತ್ತೆ. ಸೊ 2 ಇಂಟು 3 ಕ್ಯೂಬ್ ಅಂದರೆ 27. 27 ಇಂಟು 2 ಮಾಡಿದಾಗ ನಮ್ಗೆ ಇಲ್ಲಿ 54 ಬರ್ತದೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಕಾಮನ್ ರೇಷಿಯೋ ಇನ್ ಅ ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಇಸ್ ಅಂದರು. ಸೊ ಇಲ್ಲಿ ಕಾಮನ್ ರೇಷಿಯೋ ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಒಳಗೆ ಏನಾಗ್ತದೆ ಅಂದರು. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ, ದ ರೇಷಿಯೋ ಆಫ್ ಅ ಕನ್ಜುಗೇಟಿವ್ ಟರ್ಮ್ಸ್. ಸೊ ಇಲ್ಲಿ ಜಿಯೋಮೆಟ್ರಿ ಸೀಕ್ವೆನ್ಸ್ ಒಳಗೆ ಜನರಲ್ ಫಾರ್ಮ್ ಏನದ ಎ ಆರ್ ಸ್ಕ್ವೇರ. ಸೊ ಈ ರೀತಿ ಏನೈತಿ AR ಅಷ್ಟು n-1 ಅಂತಿಲ್ಲಿ ಕೊನೆ ಟರ್ಮ್ ಬರ್ತದೆ. ಸೊ ಇವುಗಳ ರೇಷಿಯೋ ಏನಾಗಿರ್ತದೆ ಸೇಮ್ ಆಗಿರ್ತದೆ. ಸೊ ಹಾಗಾಗಿ ದ ರೇಷಿಯೋ ಆಫ್ ಅ ಕನ್ಜುಗೇಟಿವ್ ಟರ್ಮ್ಸ್ ಇಲ್ಲಿ ಏನಾಗುತ್ತೆ ಕಾಮನ್ ರೇಷಿಯೋ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಸಿಕ್ಸ್ತ್ ಟರ್ಮ್ ಇನ್ ಇಫ್ ಫಸ್ಟ್ ಟರ್ಮ್ ಇಸ್ 3 ಆ್ಯಂಡ್ ದ ಕಾಮನ್ ರೇಷಿಯೋ ಇಸ್ 2 ಅಂದರು. ಸೊ ಇಲ್ಲಿ 6ನೇ ಟರ್ಮನ್ನು ಕಂಡುಹಿಡಬೇಕು, ಅಂದರೆ A6 ಇಲ್ಲಿ ಕಂಡುಹಿಡಬೇಕು. ಇಲ್ಲಿ ನಮ್ಗೆ ಫಸ್ಟ್ ಟರ್ಮ ಏನು ಕೊಟ್ಟಿದ್ದಾರೆ 3 ಅಂತದ, ಕಾಮನ್ ರೇಷಿಯೋ ಕೊಟ್ಟಿದ್ದಾರೆ R ಈಕ್ವಲ್ ಟು 2 ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ A6 ಯಾವ ರೀತಿ ಬರಿಬೋದು ಅಂದರೆ ಇದನ್ನು A6 A ಇಂಟು 6⁵ ಅಂತ ಇಲ್ಲಿ ನಾವು ಬರಿಬೋದು. ಸೊ ಇಲ್ಲಿ A ಅಂದ್ರೆ 3 ಅದ, R ಅಂದ್ರೆ ಇಲ್ಲಿ 2 ಅದ, 2⁵ ಆಗುತ್ತೆ. ನೆಕ್ಸ್ಟ್ 3 ಇಂಟು 2⁵ ಅಂದ್ರೆ ಎಷ್ಟಾಗುತ್ತೆ 2ನ್ನ 5 ಸಲ ಇಂಟು ಮಾಡಿದಾಗ ಸೊ ಇಲ್ಲಿ 32 ಆಗುತ್ತೆ. ಸೊ 32 ಮೂರಲೆ ಎಷ್ಟಾಗುತ್ತೆ 96 ಆಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಹಾರ್ಮೋನಿಕ್ ಸೀಕ್ವೆನ್ಸ್ ಅಂದರು. ಸೊ ಇಲ್ಲಿ ಕೆಳಗೆ ಕೊಟ್ಟಿರುವ ಆಪ್ಷನ್ ಒಳಗೆ ಯಾವುದು ಹಾರ್ಮೋನಿಕ್ ಸೀಕ್ವೆನ್ಸ್ ಆಗಿದೆ ಅಂತ ಕೇಳಿದರು. ಸೊ ಹಾರ್ಮೋನಿಕ್ ಸೀಕ್ವೆನ್ಸ್ ಅಂದ್ರೆ 1/, ಇಲ್ಲಿ ರೆಸಿಪ್ರೋಕಲ್ ಆಫ್ ಅರ್ಥಮೆಟಿಕ್ ಸೀಕ್ವೆನ್ಸ್ ಆಗಿರ್ತದೆ. ಸೊ ಇಲ್ಲಿ ರೆಸಿಪ್ರೋಕಲ್ ನೋಡಿದಾಗ ನಮಗೆ ಸೊ ಇಲ್ಲಿ 2ರಿಂದ 4 ಆಗಿದೆ, 4ರಿಂದ 8 ಆಗಿದೆ, ಅಂದರೆ ಇದು ಡಬಲ್ ಆಗಿದೆ, ಇದು ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಅದ. ಇದು 3ರಿಂದ 6 ಆಗಿದೆ, 6ರಿಂದ 9 ಆಗಿದೆ, 9ರಿಂದ 12 ಆಗಿದೆ. ಬಟ್ ಇದು ಅರ್ಥಮೆಟಿಕ್ 3 ಹೆಚ್ಚಾಕೋತ ಹೋಗಿದೆ. ಸೊ ಇದು ಅರ್ಥಮೆಟಿಕ್ ಸೀಕ್ವೆನ್ಸ್ ಅದ. ಬಟ್ ಇಲ್ಲಿ ರೆಸಿಪ್ರೋಕಲ್ ಕೇಳಿದಾಗ ನಮಗೆ ಇಲ್ಲಿ ಆಪ್ಷನ್ ಎ ಒಳಗೆ ನೋಡ್ಬೋದು ನೀವು, ರೆಸಿಪ್ರೋಕಲ್ ಆಫ್ ಅರ್ಥಮೆಟಿಕ್ ಸೀಕ್ವೆನ್ಸ್ ಅದ ಅಂದ್ರೆ 1 2 3 4 ಈ ರೀತಿ ಅದ ಸೀಕ್ವೆನ್ಸ್ ಅದ. ಸೊ ಇದರ ರೆಸಿಪ್ರೋಕಲ್ ಇದು ಅರ್ಥಮೆಟಿಕ್ ಒಳಗದ. ಸೊ ಇದರ ರೆಸಿಪ್ರೋಕಲ್ ಇರೋದ್ರಿಂದ ಇದು ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಹಾರ್ಮೋನಿಕ್ ಮೀನ್ ಆಫ್ 2 and 4 ಈಸ್ ಅಂದರು. ಸೊ ಇಲ್ಲಿ 2 ಮತ್ತು 4ರ HM ಅಂದ್ರೆ ಇಲ್ಲಿ ಹಾರ್ಮೋನಿಕ್ ಮೀನ್ ಆಗುತ್ತೆ. ಇದರ ಫಾರ್ಮುಲಾ ಏನು ಬರ್ತದೆ 2AB ಡಿವೈಡೆಡ್ ಬೈ A ಪ್ಲಸ್ B ಅಂತೇಳಿ ಬರ್ತದೆ. ಸೊ ಇಲ್ಲಿ 2 ಇಂಟು A ಅಂದ್ರೆ 2 ಅದ, B ಅಂದ್ರೆ 4 ಆಗುತ್ತೆ. ಸೊ 2 ಇಂಟು 4 ಡಿವೈಡೆಡ್ ಬೈ 2 ಪ್ಲಸ್ 4 ಆಗುತ್ತೆ. ಸೊ ಇಲ್ಲಿ 2 2 4, 4 4 16, 16/6 ಆಗುತ್ತೆ. ಸೊ ಇಲ್ಲಿ 16/6 ಮಾಡಿದಾಗ ಇಲ್ಲಿ 6 1 6 2 4 ಉಳಿತದ. ನೆಕ್ಸ್ಟ್ 6 6 36 ಮತ್ತು 40 ಅಂದ್ರೆ ಮತ್ತು 6 ಉಳಿತದ. ಸೊ ಇಲ್ಲಿ 7. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. 2.67 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ.
ನೆಕ್ಸ್ಟ್ ಕ್ವಶನ್, ದ ಫಿಫ್ತ್ ಟರ್ಮ್ ಆಫ್ ಆನ್ ಅರ್ಥಮೆಟಿಕ್ ಸೀಕ್ವೆನ್ಸ್ ಇಸ್ 18 ಆ್ಯಂಡ್ ದ 10th ಟರ್ಮ್ ಈಸ್ 33. ವಾಟ್ ಈಸ್ ದ ಫಸ್ಟ್ ಟರ್ಮ್? ಸೊ ಇಲ್ಲಿ 5ನೇ ಟರ್ಮ ಎಫ್ ಏನಾಗಿದೆ 18 ಆಗಿದೆ, 18 ಅದ, 33 ಅದ. ಸೊ ಇವುಗಳನ್ನ ಈ ಎಪಾಯನ ಎ ಪ್ಲಸ್ 4d ಅಂತ ಬರಿಬೋದು. ಅದೇ ರೀತಿ A10ಅನ್ನು ಎ ಪ್ಲಸ್ 9d ಅಂತ ಇಲ್ಲಿ ನಾವು ಬರಿಬೋದು. ಸೊ ಇಲ್ಲಿ ಎ ಪ್ಲಸ್ 4d ಈಕ್ವಲ್ ಟು 18 ಆತಂದ್ರೆ ಎ ಪ್ಲಸ್ 9d ಈಕ್ವಲ್ ಟು 33 ಅದ. ಸೊ ಇವುಗಳನ್ನ ಮೈನಸ್ ಮಾಡಿದಾಗ ಇಲ್ಲಿ ಎ ಗಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೈನಸ್ 9d ಒಳಗೆ ಪ್ಲಸ್ 4d ಹೋತಂದ್ರೆ ಇಲ್ಲಿ ಮೈನಸ್ 5d ಉಳಿತದ. ಇಲ್ಲಿ ಮೈನಸ್ 33 ಒಳಗೆ 18 ಹೋತಂದ್ರೆ ಇಲ್ಲಿ ಮೈನಸ್ 15 ಉಳಿತದ. ಸೊ ಎರಡೂ ಕಡೆ ಮೈನಸ್ ಇರೋದ್ರಿಂದ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 5 ಒಂದಲೇ 5 ಮೂರಲೇ. ಸೊ ಇಲ್ಲಿ ಡಿ ಈಕ್ವಲ್ ಟು ಎಷ್ಟು ಬರ್ತದೆ? 3 ಬರ್ತದೆ. ಸೊ ಈ ಡಿ ಬೆಲೆಯನ್ನು ನಾವು ಇಲ್ಲಿ ಕೊಟ್ಟಿರುವಂಥ ಯಾವುದಾದ್ರೂ ಒಂದು ಇಕ್ವೇಷನ್ ಒಳಗೆ ಇಲ್ಲಿ ಹಾಕಿದಾಗ ನಮಗಿಲ್ಲಿ ಫಸ್ಟ್ ಟರ್ಮ್ ಬರ್ತದೆ. ಸೊ ಇಲ್ಲಿ ಎ ಪ್ಲಸ್ 4d ಈಕ್ವಲ್ ಟು 18 ಅದ, ಎ ಈಕ್ವಲ್ ಟು 4 ಇಂಟು ಡಿ ಅಂದ್ರೆ 3 ಬಂದದ ಈಕ್ವಲ್ ಟು 18 ಆಗುತ್ತೆ. ನೆಕ್ಸ್ಟ್ ಎ ಈಕ್ವಲ್ ಟು ಇಲ್ಲಿ 4 ಮೂರಲೆ 12, 12ನ್ನು ಈ ಕಡೆ ಇದ್ದಿದ್ದ ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ, 18 ಮೈನಸ್ 12 ಆಗುತ್ತೆ. ಎ ಈಕ್ವಲ್ ಟು ಇಲ್ಲಿ 6 ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇನ್ ಆನ್ ಅರ್ಥಮೆಟಿಕ್ ಸೀಕ್ವೆನ್ಸ್ ದ ಸಮ್ ಆಫ್ ಅ ಫಸ್ಟ್ 20 ಟರ್ಮ್ಸ್ ಇಸ್ 410. ಇಫ್ ದ ಫಸ್ಟ್ ಟರ್ಮ್ ಇಸ್ 4, ವಾಟ್ ಈಸ್ ದ ಕಾಮನ್ ಡಿಫರೆನ್ಸ್ ಅಂತ ಕೇಳಿದರು. ಸೊ ಇದು ಸ್ವಲ್ಪ ಕ್ವಶನ್ ಮಿಸ್ಟೇಕ್ ಆಗಿದೆ. ಸೊ ಇದು 410 ಇತ್ತಂದ್ರೆ ನಮ್ಗೆ ಆನ್ಸರ್ ಬರೋದಿಲ್ಲ. ಇದನ್ನು 650 ಮಾಡ್ಕೊಂಡಾಗ ನಮ್ಗೆ ಆನ್ಸರ್ ಬರ್ತದೆ. ಸೊ ಹಾಗಾಗಿ ಇದನ್ನ 650 ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ 20 ಟರ್ಮ್ಗಳದಂದ್ರೆ ಸಮ್ಮಿಗೆ ಏನಾಗಿದೆ S20 ಎಷ್ಟಾಗಿದೆ? 650 ಅಂತ ತಗೋರಿ. ನೆಕ್ಸ್ಟ್ ಫಸ್ಟ್ ಟರ್ಮ 4 ಅದ, ಎ ಈಕ್ವಲ್ ಟು ಎಷ್ಟದ? ಇಲ್ಲಿ 4 ಅದ. ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸನ್ನು ಕಂಡುಹಿಡಿ ಅಂದರು. ಸೊ ಇಲ್ಲಿ ಎನ್ ಈಕ್ವಲ್ ಟು ಎಷ್ಟಾಗುತ್ತೆ? ಎನ್ ಈಕ್ವಲ್ ಟು 20 ಆಗುತ್ತೆ. ಸೊ ಇಲ್ಲಿ ಫಸ್ಟ್ 20 ಟರ್ಮ್ಸ್ ಅಂತ ಕೇಳಿದರು, ಹಾಗಾಗಿ ಎನ್ ಈಕ್ವಲ್ ಟು 20 ಆಗುತ್ತೆ. ಸೊ S20 ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾ ಆಗುತ್ತೆ. ಸಮ್ ಆಫ್ ಫಸ್ಟ್ 20 ಟರ್ಮ್ಸ. ಸೊ ಇಲ್ಲಿ S20 ಅಂದರೆ 650 ಅದ, ಎನ್ ಬೈ 2 ಅಂದ್ರೆ 20/2, 20/2 ಅಂದರೆ ಇಲ್ಲಿ 10 ಆಗುತ್ತೆ. 2 ಇಂಟು ಎ ಅಂದ್ರೆ 4 ಅದ, ಪ್ಲಸ್ ಎನ್ ಮೈನಸ್ 1 ಅಂದ್ರೆ ಎನ್ ಅಂದ್ರೆ 20 ಅದ, 20 ತ್ರೋಗ 1 ಹೋತಂದ್ರೆ 19 ಆಗುತ್ತೆ. 19 ಡಿ ಅಂದ್ರೆ ಡಿ ಅನ್ನು ನಾವು ಇಲ್ಲಿ ಕಾಮನ್ ಡಿಫ್ರೆನ್ಸ್ ಡಿ ಅನ್ನು ಕಂಡುಹಿಡಬೇಕು. ಡಿ ಆ್ಯಸ್ ಇಟ್ ಈಸ್ ಇಲ್ರಿ. ನೆಕ್ಸ್ಟ್ ಇಲ್ಲಿ 10, ಇಲ್ಲಿ ಇಂಟು ಅದ. ಸೊ ಇಲ್ಲಿ ಪೂಜೆ ಹೊತ್ತು, ಇಲ್ಲಿ ಪೂಜೆ ಹೊತ್ತು. ನೆಕ್ಸ್ಟ್ ಇಲ್ಲಿ 2 4 8 ಆಗುತ್ತೆ, ಪ್ಲಸ್ 19 ಡಿ ಅದ. ಸೊ ಇಲ್ಲಿ 65 ಅದ. ಈ 8ಅನ್ನು ಈ ಕಡೆ ತೊಂದಾಗ 65 ಮೈನಸ್ 8 ಆಗುತ್ತೆ. ಇಲ್ಲಿ 19 ಡಿ ಉಳಿತದ. ನೆಕ್ಸ್ಟ್ ಇಲ್ಲಿ 65 ಒಳಗೆ 8 ಹೊತ್ತಂದ್ರೆ ಇಲ್ಲಿ 57 ಆಗುತ್ತೆ. ಸೊ ಇಲ್ಲಿ 19 ಒಂದಲೇ 19 ಮೂರಲೇ. ಸೊ ಇಲ್ಲಿ ಡಿ ಈಕ್ವಲ್ ಟು ಏನಾಗುತ್ತೆ? 3 ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇಪ್ಪ A1 ಈಕ್ವಲ್ ಟು 2, AN ಈಕ್ವಲ್ ಟು AN ಮೈನಸ್ 1 ಪ್ಲಸ್ 3 ಅದ. ಸೊ ಇಲ್ಲಿ A4 ಅನ್ನು ಕಂಡುಹಿಡಿಬೇಕು ನಾವು. ಸೊ A1 ಅದ, ಇಲ್ಲಿ 2 ಅದ. ಇಲ್ಲಿ AN ಅಂದರೆ ಏನಂತ ಕೊಟ್ಟಿದ್ದಾರೆ ಅವರು?
ಎ ಎನ್ ಮೈನಸ್ 1 ಪ್ಲಸ್ 3 ಅದ. ಸೊ ಇಲ್ಲಿ A2 ಹಾಕಿದಾಗ A2 ತೊಂದಾಗ ಇದೇನಾಗುತ್ತೆ n ಈಕ್ವಲ್ ಟು 2 ಅಂತ ತೊಂದಾಗ ಇಲ್ಲಿ n ಮೈನಸ್ 1 ಅಂದರೆ 1 ಆಗುತ್ತೆ, 1 ಪ್ಲಸ್ 3 ಆಗುತ್ತೆ. ಸೊ ಇಲ್ಲಿ A1 ಅಂದರೆ ಎಷ್ಟದ 2 ಅದ, 2 ಪ್ಲಸ್ 3 ಅಂದರೆ 5 ಆಗುತ್ತೆ. ನೆಕ್ಸ್ಟ್ A3 ತೊಂದಾಗ ಇಲ್ಲಿ n ಈಕ್ವಲ್ ಟು 2 ಅಂತ ತೊಂದೆವು, ಇಲ್ಲಿ n ಈಕ್ವಲ್ ಟು 3 ಅಂತ ತೊಂದಾಗ ಇಲ್ಲಿ ಏನಾಗುತ್ತೆ n ಮೈನಸ್ 1 ಅದ. ಸೊ 3ದಲ್ಲಿ 1 ಹೋದ್ರೆ 2 ಆಗುತ್ತೆ, A2 ಪ್ಲಸ್ 3 ಆಗುತ್ತೆ. ಸೊ A2 ಎಷ್ಟು ಬಂದದ 5 ಅಂತ ಬಂದದ, 5 ಪ್ಲಸ್ 3 ಅಂದರೆ ಇಲ್ಲಿ 8 ಅಂತ ಆಗುತ್ತೆ. ನೆಕ್ಸ್ಟ್ ಎನ್ ಈಕ್ವಲ್ ಟು 4 ಅಂತ ತೊಂದಾಗ A4 ಎಷ್ಟಾಗುತ್ತೆ A3 ಪ್ಲಸ್ 3 ಆಗುತ್ತೆ. ಸೊ 8 ಪ್ಲಸ್ 3 ಇಲ್ಲಿ 11 ಆಗುತ್ತೆ. ಸೊ A4 ಬೆಲೆ ಏನಾಗುತ್ತೆ ಇಲ್ಲಿ ಆಪ್ಷನ್ ಬಿ 11 ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಟರ್ಮ್ ಆಫ್ ಸೀಕ್ವೆನ್ಸ್ 12, 17, 22, 27 ಈಸ್ ಈಕ್ವಲ್ ಟು 77? ಸೊ ಎಷ್ಟನೇ ಟರ್ಮ್ ಇಲ್ಲಿ 77 ಆಗುತ್ತಾ ಅಂತ ಇಲ್ಲಿ ಕೇಳಿದರು. ಅಂದ್ರೆ ಲಾಸ್ಟ್ ಟರ್ಮ್ ಇಲ್ಲಿ. ಸೊ ಎ ಈಕ್ವಲ್ ಟು 12 ಅದ. ಸೊ ಕಾಮನ್ ಡಿಫ್ರೆನ್ಸ್ ಡಿ ಈಕ್ವಲ್ ಟು 5 ಅದ. ಸೊ ಇಲ್ಲಿ ಎ ಎನ್ ಎಷ್ಟದ 77 ಅದ. ಸೊ ಇದು ಎಷ್ಟನೇ ಟರ್ಮ್ ಅನ್ನೋದು ಗೊತ್ತಿಲ್ಲ. ಸೊ ಇಲ್ಲಿ ಎನ್ ಅನ್ನು ನಾವು ಕಂಡುಹಿಡಿಬೇಕು. ಸೊ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಎನ್ ಗೊತ್ತದ 77, ಎ ಗೊತ್ತದ 12, ಎನ್ ಗೊತ್ತಿಲ್ಲ ಯಾಸ್ ಇಟ್ ಈಸ್ ಇಲ್ರಿ, ಡಿ ಗೊತ್ತದ 5. ಸೊ ಇಲ್ಲಿ 12ನ ಈ ಕಡೆ ತೋತಂದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ. ಸೊ 77ರಲ್ಲಿ 12 ಹೋತಂದ್ರೆ ಇಲ್ಲಿ 65 ಉಳಿತದ. ನೆಕ್ಸ್ಟ್ ಇಲ್ಲಿ ಎನ್ ಮೈನಸ್ 1 ಇಂಟು 5 ಅದ. ಸೊ 65 ಈಕ್ವಲ್ ಟು ಈ 5ನ ಇಂಟು ಮಾಡಿದಾಗ 5n ಮೈನಸ್ 5 ಆಗುತ್ತೆ. ಈ 5 ಈ ಕಡೆ ಬರ್ತಂದ್ರೆ ಏನಾಗುತ್ತೆ ಇಲ್ಲಿ ಮೈನಸ್ ಅದ, ಈ ಕಡೆ ಬರ್ತಂದ್ರೆ ಪ್ಲಸ್ ಆಗುತ್ತೆ. 70 ಈಕ್ವಲ್ ಟು 5n ಆಗುತ್ತೆ. ಸೊ ಇಲ್ಲಿ 5 ಒಂದಲೇ 5 14. ಸೊ ಇಲ್ಲಿ ಎನ್ ಈಕ್ವಲ್ ಟು ಏನು ಬಂತು, ಎನ್ ಈಕ್ವಲ್ ಟು 14 ಅಂತ ಬಂತು. ಸೊ ಇಲ್ಲಿ 14ನೇ ಟರ್ಮ್ ಏನೈತಿ ಇಲ್ಲಿ 77 ಆಗಿರ್ತದೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೆಕ್ಸ್ಟ್ ನಂಬರ್ ಇನ್ ಅ ಸೀಕ್ವೆನ್ಸ್ 3, 6, 12, 24 ಅಂದರು. ಸೊ ನೆಕ್ಸ್ಟ್ ನಂಬರ ಇಲ್ಲಿ ನೋಡ್ಬೋದು 3ರಿಂದ 6 ಆಗ್ಯದ, 6ರಿಂದ 12 ಆಗ್ಯದ, 12ರಿಂದ 24 ಆಗ್ಯದ. ಸೊ ಇಲ್ಲಿ ಡಬಲ್ ಹಾಕೋತ್ ಹೋಗ್ಯದ, ಇಂಟು 2 ಹಾಕೋತ್ ಹೋಗ್ಯದ ಇಲ್ಲಿ. ಸೊ ಇಲ್ಲಿ 24ರಿಂದ ಇಂಟು 2 ಮಾಡಿದಾಗ ಇಲ್ಲಿ ನಮ್ಗೆ 48 ಬರ್ತದೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಕಮ್ಸ್ ನೆಕ್ಸ್ಟ್ ಏನ ಸೀಕ್ವೆನ್ಸ್ ಅಂದರು. ಸೊ ಇಲ್ಲಿ ನೋಡ್ಬೋದು n² ಹಾಕೋತ್ ಹೋಗ್ಯದ ಇಲ್ಲಿ. ಸೊ ಇಲ್ಲಿ ಒಂದದ 4, 9, 16, 25, ನೆಕ್ಸ್ಟ್ 36. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ಅ ಸೀಕ್ವೆನ್ಸ್ 2, 5, 10, 17, ಡ್ಯಾಶ್ 37 ಅಂದರು. ಸೊ ಇಲ್ಲಿ 2, 5, 10, 17, ಡ್ಯಾಶ್ 37. ಸೊ 2ರಿಂದ 5ಕ್ಕೆ 3 ಗ್ಯಾಪ್ ಅದ, 5ರಿಂದ 10ಕ್ಕೆ 5 ಗ್ಯಾಪ್ ಅದ, 10ರಿಂದ 17ಕ್ಕೆ 7 ಗ್ಯಾಪ್ ಅದ. ನೆಕ್ಸ್ಟ್ 7ರಿಂದ ನೆಕ್ಸ್ಟ್ ಸಂಖ್ಯೆಗೆ ಇಲ್ಲಿ 9 ಗ್ಯಾಪ್ ಆಗಬೇಕು. ಸೊ 9ನ್ನು ಕೂಡಿಸಿದಾಗ ಇಲ್ಲಿ ಎಷ್ಟಾಗುತ್ತೆ 26 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 26ರಿಂದ 37ಕ್ಕೆ ಇಲ್ಲಿ 11 ಗ್ಯಾಪ್ ಅದ. ಸೊ ಆನ್ಸರ ಆಪ್ಷನ್ ಬಿ 26 ಇಲ್ಲಿ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಅರ್ಥಮೆಟಿಕ್ ಸೀಕ್ವೆನ್ಸ್ ಅಂದರು.
ಸೊ ಇಲ್ಲಿ ಕೆಳಗೆ ಕೊಟ್ಟಿರುವ 4 ಆಪ್ಷನ್ದಲ್ಲಿ ಯಾವುದ ಅರ್ಥಮೆಟಿಕ್ ಸೀಕ್ವೆನ್ಸ್ ಆಗೋದಿಲ್ಲ ಅಂದರು. ಸೊ ಅರ್ಥಮೆಟಿಕ್ ಸೀಕ್ವೆನ್ಸ್ ಯಾವ ರೀತಿ ಇರ್ತದೆ ಅಂದ್ರೆ ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಕಾಮನ್ ಡಿಫ್ರೆನ್ಸ್ ಇಲ್ಲಿ ಸೇಮ್ ಇರಬೇಕು. ಕಾಮನ್ ಡಿಫ್ರೆನ್ಸ್ ಇಲ್ಲಿ ಡಿ ಅಂತ ತೊಂದಾಗ A2 ಮೈನಸ್ A1 ಹಾಗೆ ಡಿ ಈಕ್ವಲ್ ಟು A3 ಮೈನಸ್ A2 ಡಿ ಈಕ್ವಲ್ ಟು A4 ಮೈನಸ್ A3 ಇವೆಲ್ಲ ಏನೈತಿ ಕಾಮನ್ ಡಿಫ್ರೆನ್ಸ್ ಸೇಮ್ ಬರಬೇಕು. ಅವಾಗ ಇಲ್ಲಿ ಏನಾಗುತ್ತೆ ಅದೊಂದು ಅರ್ಥಮೆಟಿಕ್ ಸೀಕ್ವೆನ್ಸ್ ಆಗ್ತದೆ. ಸೊ ಇಲ್ಲಿ ನೋಡಿದಾಗ ಏನಾಗುತ್ತೆ 4ರಿಂದ 8ಕ್ಕೆ 4 ಡಿಫ್ರೆನ್ಸ್ ಅದ, 8ರಿಂದ 12ಕ್ಕೆ ಇಲ್ಲೂ ಕೂಡ 4 ಡಿಫ್ರೆನ್ಸ್ ಅದ, 12ರಿಂದ 14 ಇದಕ್ಕೂ ಕೂಡ 4 ಡಿಫ್ರೆನ್ಸ್ ಅದ. ಸೊ ಹಾಗಾಗಿ ಇದೊಂದು ಅರ್ಥಮೆಟಿಕ್ ಸೀಕ್ವೆನ್ಸ್ ಆಗ್ತದೆ. ನೆಕ್ಸ್ಟ್ 2ರಿಂದ 4, 4ರಿಂದ 8, 8ರಿಂದ 16. ಸೊ ಇಲ್ಲಿ ಡಬಲ್ ಆಕತ್ ಹೋಗಿದೆ. ಸೊ ಹಾಗಾಗಿ ಇದೊಂದು ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಆಗ್ತದೆ. ಸೊ ಇದೊಂದು GP ಆಗ್ತದೆ. ಸೊ ಇದೇನಾಗುತ್ತೆ ಅರ್ಥಮೆಟಿಕ್ ಸೀಕ್ವೆನ್ಸ್ ಆಗೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು 10ರಿಂದ 20 ಆಗಿದೆ, 20ರಿಂದ 30 ಆಗಿದೆ, 30ರಿಂದ 40 ಆಗಿದೆ. ಸೊ ಇದು ಕೂಡ AP ಒಳಗದ. ನೆಕ್ಸ್ಟ್ ಇಲ್ಲಿ -5ದಿಂದ 0ಕ್ಕೆ ಅಂದರೆ ಇಲ್ಲಿ ಡಿಫ್ರೆನ್ಸ್ ಎಷ್ಟಾಯ್ತು 5 ಆಯ್ತು, 0ದಿಂದ 5ಗೆ 5ದಿಂದ 10. ಸೊ ಇಲ್ಲೂ ಕೂಡ ಕಾಮನ್ ಡಿಫರೆನ್ಸ್ 5 ಬಂತು. ಸೊ ಹಾಗಾಗಿ ಇದು ಕೂಡ AP ಒಳಗೆ ಇರ್ತದೆ. ಸೊ ಇಲ್ಲಿ GP ಒಳಗೆ ಇರೋದು ಆಪ್ಷನ್ ಬಿ ಮಾತ್ರ. ಆಪ್ಷನ್ ಬಿ ಇಸ್ ನಾಟ್ ಎನ್ ಅರ್ಥಮೆಟಿಕ್ ಸೀಕ್ವೆನ್ಸ್. ನೆಕ್ಸ್ಟ್ ಕ್ವಶನ್, ಇಪ್ಪ AN ಈಕ್ವಲ್ ಟು 2n + 3 ವಾಟ್ ಈಸ್ ದ 6th ಟರ್ಮ್ ಆಫ್ ಅ ಸೀಕ್ವೆನ್ಸ್ ಅಂದರು. ಸೊ ಇಲ್ಲಿ AN ಈಕ್ವಲ್ ಟು 2n + 3 ಅದ, A6 ಅನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ n ಬೆಲೆ ಏನಾಗುತ್ತೆ ಇಲ್ಲಿ 6 ಆಗ್ತು. ಸೊ 6ಅನ್ನು ಇದ್ರೊಳಗೆ ಹಾಕಿದಾಗ 6 2 × 6 + 3. ಸೊ 2 6 12, 12 + 3 ಇಲ್ಲಿ 15 ಆಗುತ್ತೆ. ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ದ ಸಮ್ ಆಫ್ ಅ ಫಸ್ಟ್ 5 ಟರ್ಮ್ಸ್ ಆಫ್ ಅ ಸೀಕ್ವೆನ್ಸ್ 2, 5, 8, 11 ಡ್ಯಾಶ್ ಈಸ್ ಅಂದರು. ಮೊದಲ 5 ಟರ್ಮ್ಗಳ ಸಮ್ಮನ್ನು ಕಂಡುಹಿಡಬೇಕು. ಸೊ ಇಲ್ಲಿ SN ಈಕ್ವಲ್ ಟು n/2 ಇಂಟು 2a + n - 1 ಇಂಟು ಡಿ ಅಂತ ಆಗುತ್ತೆ. ಸೊ ಇಲ್ಲಿ A ಈಕ್ವಲ್ ಟು 2 ಅದ, ಡಿ ಈಕ್ವಲ್ ಟು 3 ಆಗುತ್ತೆ ಕಾಮನ್ ಡಿಫರೆನ್ಸ್. ನೆಕ್ಸ್ಟ್ n ಈಕ್ವಲ್ ಟು 5 ಆಗುತ್ತೆ. 5 ಟರ್ಮನ್ನು ಇಲ್ಲಿ ಕಂಡುಹಿಡಬೇಕಂತ ಹೇಳಿದ್ದಾರೆ. ಸೊ ಹಾಗಾಗಿ n ಈಕ್ವಲ್ ಟು 5 ಆಗುತ್ತೆ. ನೆಕ್ಸ್ಟ್ ಇಲ್ಲಿ SN ಈಕ್ವಲ್ ಟು n/2 ಅಂದ್ರೆ ಇಲ್ಲಿ 5/2 ಆಗುತ್ತೆ n. ಸೊ 2 ಇಂಟು A ಅಂದರೆ ಇಲ್ಲಿ 2 ಅದ, ಪ್ಲಸ್ n ಅಂದರೆ ಇಲ್ಲಿ 5, 5 1 ಹೋತಂದ್ರೆ 4 ಆಗುತ್ತೆ. 4 ಇಂಟು ಡಿ ಅಂದರೆ ಇಲ್ಲಿ 3 ಅದ. ನೆಕ್ಸ್ಟ್ ಇಲ್ಲಿ 5/2, 2 ಇಂಟು 2 4 ಆಗುತ್ತೆ, 4 ಇಂಟು 3 ಅಂದರೆ ಇಲ್ಲಿ 12 ಆಗುತ್ತೆ. ನೆಕ್ಸ್ಟ್ 5/2 ಇಂಟು 12 + 4 ಅಂದರೆ ಇಲ್ಲಿ 16 ಆಗುತ್ತೆ. ಇಲ್ಲಿ 2 1 2 8. ಸೊ 5 8 ಇಲ್ಲಿ 40 ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. 40 ಇಸ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಕೆನಾಟ್ ಬಿ ಅ ಟರ್ಮ್ ಇನ್ ಅ ಅರ್ಥಮೆಟಿಕ್ ಸೀಕ್ವೆನ್ಸ್ 3, 7, 11, 15 ಅಂದರು. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಸೀಕ್ವೆನ್ಸ್ ಅರ್ಥಮೆಟಿಕ್ ಸೀಕ್ವೆನ್ಸ ಯಾವ ರೂಪದೊಳಗದ ಅಂದ್ರೆ ಇಲ್ಲಿ 4n - 1 ದ್ರೊಳಗದ. ಸೊ ಇಲ್ಲಿ ನೋಡ್ಬೋದು n ಈಕ್ವಲ್ ಟು ಇಲ್ಲಿ 1ಅನ್ನು ಹಾಕಿದಾಗ ನೀವು ಸೊ ಈ ರೂಪೊಳಗದ ಅದ. ಸೊ ಇಲ್ಲಿ n ಈಕ್ವಲ್ ಟು 1 ಅಂತ ತಂದಾಗ 4n - 1 ಈಕ್ವಲ್ ಟು ಇಲ್ಲಿ ಏನಾಗುತ್ತೆ 4th ರೋಗ 1 ಹೋದ್ರೆ 3 ಆಗುತ್ತೆ. ನೆಕ್ಸ್ಟ್ n ಈಕ್ವಲ್ ಟು 2 ಹಾಕಿದಾಗ 4 ಇಂಟು 2 - 1 7 ಆಗುತ್ತೆ. ಸೊ ಅದೇ ರೀತಿ n ಈಕ್ವಲ್ ಟು 3 ಹಾಕಿದಾಗ 11 ಬರ್ತದೆ. n ಈಕ್ವಲ್ ಟು 4 ಹಾಕಿದಾಗ ಇಲ್ಲಿ ನಮ್ಗೆ 15 ಬರ್ತದೆ.
ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋದಾಗ ನಮ್ಗೆ ಕೊನೆಯಲ್ಲಿ ಏನೈತಿ ನೆಕ್ಸ್ಟ್ ಇಲ್ಲಿ n = 7 ಹಾಕಿದಾಗ ಏನು ಬರ್ತದೆ 4 × 7 ಮಾಡಿದಾಗ ನಮಗೆ 4 7 28 28ರಲ್ಲಿ 1 ಹೋದ್ರೆ 27 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ n = 8 ಹಾಕಿದಾಗ 4 × 8 ಅಂದರೆ ಇಲ್ಲಿ 32 33 ಒಳಗೆ 1 ಹೋತಂದ್ರೆ ಇಲ್ಲಿ 31 ಆಗುತ್ತೆ. ನೆಕ್ಸ್ಟ್ n = 9 ಹಾಕಿದಾಗ ಏನಾಗುತ್ತೆ 36 36 ಒಳಗೆ 1 ಹೋತಂದ್ರೆ ಇಲ್ಲಿ 35 ಆಗುತ್ತೆ. ಸೊ ಈ 27 ಆಗೋದಿಲ್ಲ 35 ಆಗೋದಿಲ್ಲ. ನೆಕ್ಸ್ಟ್ ಅದೇ ರೀತಿ n = 10 ಹಾಕಿದಾಗ 40 40 - 1 ಅಂದ್ರೆ 39 ಆಗುತ್ತೆ. ಸೊ ಇದು ಕೂಡ ಆಗೋದಿಲ್ಲ. ಸೊ ಆಪ್ಷನ್ ಸಿ ಮಾತ್ರ ಇಲ್ಲಿ ಆಗ್ತದೆ. ಸೊ ಇಲ್ಲಿ ಈ ಸೀಕ್ವೆನ್ಸ್ ಒಳಗೆ ಕಂಟಿನ್ಯೂ ಮಾಡ್ಕೊತ ಹೋದಾಗ ನಮ್ಗೆ 38 ಅನ್ನೋದು ಇಲ್ಲಿ ಈ ಸೀಕ್ವೆನ್ಸ್ ಒಳಗೆ ಬರೋದಿಲ್ಲ. ನೆಕ್ಸ್ಟ್ ಕ್ವಶನ್, ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಆನ್ ಅರ್ಥಮೆಟಿಕ್ ಸೀಕ್ವೆನ್ಸ್ ಇಸ್ ಗಿವನ್ ಬೈ ಅಂದರು. ಸೊ ಇಲ್ಲಿ ಸಮ್ ಆಫ್ ಫಸ್ಟ್ n ಟರ್ಮ್ಸ್. ಸೊ ಇಲ್ಲಿ ಫಾರ್ಮುಲಾ ನೋಡೋದಾದ್ರೆ ಸೊ ಇದು ಅರ್ಥಮೆಟಿಕ್ ಸೀಕ್ವೆನ್ಸ್ ಒಳಗೆ Sn = n/2 ಇಂಟು a + l ಅಂತ ಆಗುತ್ತೆ. ಸೊ ಇಲ್ಲಿ a ಅನ್ನೋದು ಫಸ್ಟ್ ಟರ್ಮ್ ಆಗ್ತದೆ, l ಅನ್ನೋದು ಇಲ್ಲಿ ಲಾಸ್ಟ್ ಟರ್ಮ್ ಆಗುತ್ತೆ. ಸೊ ಇದು ಕೂಡ ಫಾರ್ಮುಲಾ ನಾವು ಯೂಸ್ ಮಾಡ್ಬೋದು Sn ಕಂಡುಹಿಡಿಯೋಕೆ. ಅಥವಾ ಏನೈತಿ Sn = n/2 ಇಂಟು 2a + n - 1 ಇಂಟು d. ಇದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಇವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಯೂಸ್ ಮಾಡಿ ಸಮ್ ಆಫ್ n ಟರ್ಮ್ಸನ್ನು ಇಲ್ಲಿ ಕಂಡುಹಿಡಿಬೋದು. ಸೊ ಇಲ್ಲಿಗೆ ಇವು 20 ಕ್ವಶನ್ ಕಂಪ್ಲೀಟ್ ಆದವು. ಸೊ ಇನ್ನೂ ಯಾರು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಳಲು ಇಚ್ಛಿಸ್ತೀರಾ ಅವರ ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಪಡೆದುಕೊಳ್ಳಿರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.